So capital structure is nothing but the proportion in which equity and debt should be there in a particular concern, business organization. ಸೊ ಇದು ಯೂನಿಟ್ 2 ಕಲಿಯುವಂಥ ವಿಷಯ. ಕ್ಯಾಪಿಟಲೈಸೇಷನ್, ಎಷ್ಟು ಹಣ ಬೇಕು, ಈ ಹಣವನ್ನು ಯಾವ ಪ್ರಪೋರ್ಷನೇಟಲ್ಲಿ ಬಿಸ್ನೆಸ್ಸಲ್ಲಿ ಬಳಸ್ಕೊಳ್ಬೇಕು. ಸೊ ಮೂವಿಂಗ್ ಟು ಥರ್ಡ್ ಯೂನಿಟ್, ಇಟ್ ಈಸ್ ಅ ಕಾಸ್ಟ್ ಆಫ್ ಕ್ಯಾಪಿಟಲ್. ಹಣವನ್ನು ನಾನೀಗ ಆಲ್ರೆಡಿ ಹೇಳಿದೆ. ಸೆಕೆಂಡ್ ಯೂನಿಟಲ್ಲಿ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಕ್ಯಾಪಿಟಲೈಸೇಷನ್ ಆ್ಯಂಡ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಈ ಹಣವನ್ನು ಪಡೆದ ಹಣ, ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿದಂಥ ಹಣ ಅದು ಫ್ರೀಯಲ್ಲಿ ಸಿಗುವುದಿಲ್ಲ. ಸೊ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಪೇ ದ interest, we have to pay the dividend, we have to pay the interest, dividend, other things to the investors, right? Bonus shares, rights issue, employee stock option plan. So there are different ways through which we can pay money to the investors. So this is called a cost of capital. ಯಾವುದೇ ಹಣ ಎಂಬುವಂಥದ್ದು ಅದು ಫ್ರೀಯಲ್ಲಿ ಸಿಗುವುದಿಲ್ಲ. it involves a cost. So that you are going to study under unit 3, cost of capital. They are going to study meaning different kinds of cost of capital, cost of equity, cost of preference share, cost of debenture, weighted average cost of capital. So all these are problem related aspect you are going to study in unit 3. Moving to the fourth unit, it is investment decision. ಇವಾಗ ಸೆಕೆಂಡ್ ಮತ್ತು ಥರ್ಡ್ ಯೂನಿಟಲ್ಲಿ ನಾವು ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದಾಗೆ ಹಣ ಎಷ್ಟು ಬೇಕು, ಹಣವನ್ನು ಎಲ್ಲಿ ತರೋದು, ತಂದಂಥ ಹಣಕ್ಕೆ ಎಷ್ಟು ನಾವು ಕಾಸ್ಟ್ ಇನ್ವಾಲ್ವ್ ಮಾಡಬೇಕಾಗ್ತದೆ. ಸೊ ದಟ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್. ಇನ್ ಫೋರ್ತ್ ಯೂನಿಟ್ ಇಟ್ ಈಸ್ ಅ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಇಟ್ ಮೇ ಬಿ ಫ್ರಮ್ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಆರ್ ಫ್ರಮ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ, ದೇ ಹ್ಯಾವ್ ಟು ಡೂ ದ ಇನ್ವೆಸ್ಟ್ಮೆಂಟ್. When they want to do the investment, what are the factors they are going to consider? They may be considering the return purely, or they might consider long-term benefit, they might consider the quantum of profit which they are going to get. So ಬಹಳಷ್ಟು ಆಲೋಚನೆಗಳು, ಬಹಳಷ್ಟು ಅಂಶಗಳು ಒಂದು ಇನ್ವೆಸ್ಟ್ಮೆಂಟ್ ಮಾಡುವಾಗ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರ್ತದೆ. ಆ್ಯಸ್ ಎ ಇನ್ವೆಸ್ಟರ್, ನಾನು ಒಂದು ಕಂಪನಿ ಶೇರಲ್ಲಿ ಇನ್ವೆಸ್ಟ್ ಮಾಡುವಾಗ ನಾನು ಕೇವಲ ಡಿವಿಡೆಂಟನ್ನು ನೋಡ್ತೇನೆ, ಅಥವಾ ನಾನು ಇನ್ವೆಸ್ಟ್ ಮಾಡುವಾಗ ಕೇವಲ ಯಾವ ಒಂದು ಶೇರಿನ ಲಾಂಗ್ ಟೈಮ್ ಗ್ರೋತ್ ಅವ್ರ ಲಾಂಗ್ ಟರ್ಮ್ ಗ್ರೋತ್ ಎಷ್ಟು ಬರ್ತದೆ, ಈ ಆಸ್ಪೆಕ್ಟನ್ನು ಕನ್ಸಿಡರ್ ಮಾಡಬಹುದು. ಸೊ ಪ್ರತಿಯೊಬ್ಬ ಇನ್ವೆಸ್ಟರ್ ಕೂಡ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡುವಾಗ ಬಹಳಷ್ಟು ಆಲೋಚನೆಗಳನ್ನು ಮಾಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಸೊ ಇನ್ ಫೋರ್ತ್ ಯೂನಿಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಇನ್ವೆಸ್ಟ್ಮೆಂಟ್ ಡಿಸಿಷನ್, ಮ್ಯಾನೇಜ್ಮೆಂಟ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಪೇ ಬ್ಯಾಕ್ ಪೀರಿಯಡ್, ಒಂದು ಹಾಕಿದ ಹಣ ಎಷ್ಟು ವರ್ಷದಲ್ಲಿ ಹಿಂದೆ ಬರ್ತದೆ. ಆಲ್ ದೀಸ್ ಆರ್ ಪ್ರಾಬ್ಲಮ್ ಓರಿಯೆಂಟೆಡ್. ಪೇ ಬ್ಯಾಕ್ ಪೀರಿಯಡ್ 10,000, ನಾನು ಒಂದು ಬಿಸ್ನೆಸ್ನಲ್ಲಿ 10,000 ಹಾಕ್ತೇನೆ, 10 ವರ್ಷ ಕಾಯ್ತೇನೆ ಅಂದರೆ ಪ್ರತಿ ವರ್ಷ ಎಷ್ಟು ರಿಟರ್ನ್ ಬರಬೇಕು, 10,000 ಡಿವೈಡೆಡ್ ಬೈ 1,000, ಸೊ 10 years. ಸೊ 10 ವರ್ಷದಲ್ಲಿ ನಾನು ಹಾಕಿದ ಹಣ ಹಿಂದೆ ಬರ್ತದೆ. ಸೊ ದಿಸ್ ಇಸ್ ಕಾಲ್ಡ್ ಪೇ ಬ್ಯಾಕ್ ಪೀರಿಯಡ್. ನಾವು ಹಾಕಿದಂಥ ಹಣ ಎಷ್ಟು ವರ್ಷದಲ್ಲಿ ಅದು ನಮಗೆ ಹಿಂದೆ ತಿರುಗಿ ಬರ್ತದೆ. ಸೊ ದಟ್ ಈಸ್ ಕಾಲ್ಡ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, NPV ಮೆಥಡ್, ಆರ್ IRR, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮೆಥಡ್, ಆರ್ ARR, average rate of return, or so different types of problem you are going to study under investment decision. This is all about unit 4. And moving to the last unit, that is measurement of working capital. So idu something different from last 4 units what we have discussed in the working capital. So what is this working capital? Working plus capital. So working capital is nothing but day to day activities. ಸೊ ಹೌ ಮಚ್ ಕ್ಯಾಪಿಟಲ್ ನೀಡೆಡ್ ಫಾರ್ ಅ ಪರ್ಟಿಕ್ಯುಲರ್ ಬಿಸ್ನೆಸ್. ಪ್ರತಿಯೊಂದು ದಿನದಲ್ಲಿ ಕೂಡ ಬಿಸ್ನೆಸ್ಸನ್ನು ನಡೆಸುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಬಿಸ್ನೆಸ್ ಆರ್ಗನೈಸೇಷನ್ಗೆ ಕೆಲವು ಖರ್ಚುಗಳು ಇರ್ತವೆ. ಆ ಖರ್ಚುಗಳನ್ನು ನಾವು ವರ್ಕಿಂಗ್ ಕ್ಯಾಪಿಟಲ್, ವರ್ಕ್ ಮಾಡಲಿಕ್ಕೆ ಬೇಕಾದಂಥ ಡೇ ಟು ಡೇ ಕ್ಯಾಪಿಟಲ್ ಅವ್ರ ಹಣ, ಇದನ್ನು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಸೊ ಯು ಆರ್ ಗೋಯಿಂಗ್ ಟು ಸ್ಟಡಿ ವಾಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್, how working capital will be calculated, various factors involving working capital, estimation of working capital. So working capital may be long term working capital, medium term working capital, or short term working capital. So there are different types of working capital and computation of working capital for a particular concern. A simple problem will be given in the exam and you need to solve that problem in the exam. So that's all about unit 1 to unit 5. But in the first unit, you are just focusing on introduction to the financial management,
Second unit you are going to study about capitalization. Third unit you are going to study the cost of capital involved for a particular business. And the fourth unit you are going to study the investment decision from the point of view of the investor, or it may be from a business point of view. And the last unit that is financial aspects, that is working capital estimation. So these 5 units are involved in your subject principles of financial management. So in the next video, next class, I am going to start with unit 1, that is financial management. Thank you very much.